ಬಿಎಂಆರ್ಸಿಎಲ್ ಮಾಡಿದ ದರ ಏರಿಕೆ ಲೆಕ್ಕವೇ ಜನರ ತಲೆ ಕೆಡಿಸಿದೆ. ಹೀಗಾಗಿ ಸಿಲಿಕಾನ್ ಸಿಟಿಯ ಮಂದಿ ಈಗ ಮೆಟ್ರೋ ಸಹವಾಸವೇ ಬೇಡ ಅಂತ ತಮ್ಮ ಸ್ವಂತ ವಾಹನವನ್ನು ಹತ್ತುತ್ತಿದ್ದಾರೆ. ಮಿಂಚಿನ ವೇಗದಲ್ಲಿ ಮುನ್ನುಗ್ಗುತ್ತಾನೆ, ಶರವೇಗದಲ್ಲಿ ಅಂದುಕೊಂಡ ಸ್ಥಳ ತಲುಪಿಸ್ತಾನೆ. ಟ್ರಾಫಿಕ್ ಸಾಗರದಿಂದ ಸುಸ್ತಾಗಿರುವ ಸಿಲಿಕಾನ್ ಸಿಟಿ ಮಂದಿ ವೇಗದೂತನ ಮೊರೆ ಹೋಗಿದ್ರು. ಆದ್ರೀಗ ಬಿಎಂಆರ್ಸಿಎಲ್ ಕೊಟ್ಟ ದರ ಏರಿಕೆ ಶಾಕ್ಗೆ ರಿಟರ್ನ್ ಸ್ವಂತ ಗಾಡಿ ಏರ್ತಿದ್ದಾರೆ. ನಮ್ಮ ಮೆಟ್ರೋ ಕಾಸಿದ್ದವರಿಗೆ ಅಷ್ಟೇನಾ? ಬಿಎಂಆರ್ಸಿಎಲ್ ವಿರುದ್ಧ ಹೆಚ್ಚಾಯ್ತು ಜನಾಕ್ರೋಶ. ಶೇಕಡ 45ರಷ್ಟು ಟಿಕೆಟ್ ದರ ಹೆಚ್ಚಳ ಮಾಡಲಾಗಿದೆ ಎಂದು ಬಿಎಂಆರ್ಸಿಎಲ್ ಹೇಳಿದೆ. ಆದರೆ ವಸೂಲಿ ಮಾಡುತ್ತಿರುವುದು ಅದಕ್ಕಿಂತ ಹೆಚ್ಚು. ಹೀಗಾಗಿ ಪ್ರಯಾಣಿಕರು ಆಕ್ರೋಶಗೊಂಡಿದ್ದಾರೆ. ದುಡ್ಡಿದ್ದವ್ರಿಗೆ ಪರವಾಗಿಲ್ಲ ಸರ್, ದೇ ಕ್ಯಾನ್ ಅಫೋರ್ಡ್, ಬಟ್ ಇದು ಎಲ್ಲರಿಗೂ ಅಂತ ಮಾಡಿರೋದಲ್ವಾ, ಲೈಕ್ ಫಾರ್ ಆಲ್ ಫ್ಯಾಮಿಲಿ ಕ್ಲಾಸಸ್. ಸೊ ಲೈಕ್ ಬಿಲೋ ಐ ಮೀನ್ ಎಕನಾಮಿಕ್ ಕ್ಲಾಸ್ ಅವರಿಗೆಲ್ಲ ತುಂಬ ಕಷ್ಟ ಆಗ್ಬೋದು. ನೋಡೋಕೆ ಹೋದರೆ ಅವರವ್ರದ್ದು ಓನ್ ವೆಹಿಕಲ್ನ ಯೂಸ್ ಮಾಡ್ತಾರೆ, ಹಾಗೆ ಟ್ರಾಫಿಕ್ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಅನಿಸ್ತಿದೆ ಸರ್. ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆ ಲೆಕ್ಕ 45%ಗಿಂತ ಹೆಚ್ಚು ಅನ್ನೋದಕ್ಕೆ ಈ ದರ ಏರಿಕೆ ವ್ಯತ್ಯಾಸವೇ ಸಾಕ್ಷಿ. ಮೆಟ್ರೋ ದರ ದುಪ್ಪಟ್ಟಾಗಿದ್ದು ಜನರ ಜೇಬಿಗೆ ಕತ್ತರಿ ಬೀಳುತ್ತಿದೆ. ರಾಜಾಜಿನಗರದಿಂದ ಲಾಲ್ಬಾಗ್ಗೆ ಈ ಮೊದಲು 23 ರೂಪಾಯಿ 75 ಪೈಸೆ ದರವಿತ್ತು. ಆದ್ರೀಗ 50 ರೂಪಾಯಿ ಆಗಿದ್ದು 24 ರೂಪಾಯಿ 4 ಪೈಸೆ ಹೆಚ್ಚಾಗಿದೆ. ಲಾಲ್ಬಾಗ್ನಿಂದ ಕುವೆಂಪು ರೋಡ್ಗೆ ಮೊದಲು 23 ರೂಪಾಯಿ 75 ಪೈಸೆ ಇತ್ತು. ಇದೀಗ 40 ರೂಪಾಯಿ ಆಗಿದ್ದು 16 ರೂಪಾಯಿ 25 ಪೈಸೆ ಏರಿಕೆಯಾಗಿದೆ. ಕುವೆಂಪು ರೋಡ್ನಿಂದ ಜೆಪಿ ನಗರಕ್ಕೆ ಈ ಹಿಂದೆ 33 ರೂಪಾಯಿ 25 ಪೈಸೆ ದರವಿತ್ತು. ಹೊಸದಾಗಿ ಇದೀಗ 50 ರೂಪಾಯಿ ಆಗಿದ್ದು 16 ರೂಪಾಯಿ 75 ಪೈಸೆಗೆ ಏರಿಕೆಯಾಗಿದೆ. ಪೀಣ್ಯದಿಂದ ಸೆಂಟ್ರಲ್ ಕಾಲೇಜ್ಗೆ ಹಿಂದಿನ ದರ 29 ರೂಪಾಯಿ ಇತ್ತು. ಇಂದಿನ ದರ 60 ರೂಪಾಯಿ ಆಗಿದ್ದು 31 ರೂಪಾಯಿ ಹೆಚ್ಚಳವಾಗಿದೆ. ಮೈಸೂರು ರೋಡ್ನಿಂದ ಇಂದಿರಾನಗರಕ್ಕೆ ಮುಂಚೆ 38 ರೂಪಾಯಿ ಇತ್ತು. ಇದೀಗ ಹೊಸದಾಗಿ 70 ರೂಪಾಯಿ ಆಗಿದ್ದು ಬರೋಬ್ಬರಿ 32 ರೂಪಾಯಿ ದರ ಹೆಚ್ಚಳವಾಗಿದೆ. ಇನ್ನು ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಪ್ರಯಾಣದ ದರವನ್ನ ಕೇಂದ್ರ ಸರ್ಕಾರ ನೇಮಿಸುವ ಸಮಿತಿ ನಿಗದಿಪಡಿಸಿದೆ ಅಂತ ಹೇಳಿದ್ದಾರೆ. ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿ ಇಲ್ಲ ಅಂದಿದ್ದಾರೆ. ಮೆಟ್ರೋ ದರ ಏರಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಕಿಡಿ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಇಂದು ಸಂಸತ್ನಲ್ಲಿ ಈ ಬಗ್ಗೆ ಧ್ವನಿ ಎತ್ತಿದ್ರು. ಮೆಟ್ರೋ ದರ ಏರಿಕೆಯು ಬೆಂಗಳೂರಿನ ಮಧ್ಯಮ ವರ್ಗದ ಮೇಲೆ ಬೀರುತ್ತೆ, ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಮನವಿ ಮಾಡಿದ್ರು. ಮೆಟ್ರೋ ಪ್ರೈಸಸ್, ದ ಟಿಕೆಟ್ ಪ್ರೈಸಸ್ ಆಫ್ ದ ಬೆಂಗಳೂರು ಮೆಟ್ರೋ, ಅಂಡ್ ಇನ್ ಸಮ್ ಇನ್ಸ್ಟೆನ್ಸಸ್ ಮೋರ್ ದನ್ 100% rise in the metro ticket prices has been taken place. This has greatly impacted the middle class of Bengaluru city who use metro as a means of transportation every single day to work and college education purposes. Is to immediately review the anomalies in the fare fixation committee report and rationalize the pricing of the ticket prices of Bengaluru metro. ಮೆಟ್ರೋ ದರ ಏರಿಕೆ ಒಂದು ಕಡೆ ರಾಜಕೀಯ ಸಮರಕ್ಕೆ ಕಾರಣವಾದರೆ ಮತ್ತೊಂದು ಕಡೆ ಜನಸಾಮಾನ್ಯರ ಕೆಂಗಣ್ಣಿಗೆ ಗುರಿಯಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಳವಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜನರ ಬಿಎಂಆರ್ಸಿಎಲ್ ಮಾಡಿದ ದರ ಏರಿಕೆ ಲೆಕ್ಕವೇ ಜನರ ತಲೆ ಕೆಡಿಸಿದೆ. ಹೀಗಾಗಿ ಸಿಲಿಕಾನ್ ಸಿಟಿಯ ಮಂದಿ ಈಗ ಮೆಟ್ರೋ ಸಹವಾಸವೇ ಬೇಡ ಅಂತ ತಮ್ಮ ಸ್ವಂತ ವಾಹನವನ್ನು ಹತ್ತುತ್ತಿದ್ದಾರೆ. ಮಿಂಚಿನ ವೇಗದಲ್ಲಿ ಮುನ್ನುಗ್ಗುತ್ತಾನೆ, ಶರವೇಗದಲ್ಲಿ ಅಂದುಕೊಂಡ ಸ್ಥಳ ತಲುಪಿಸ್ತಾನೆ. ಟ್ರಾಫಿಕ್ ಸಾಗರದಿಂದ ಸುಸ್ತಾಗಿರುವ ಸಿಲಿಕಾನ್ ಸಿಟಿ ಮಂದಿ ವೇಗದೂತನ ಮೊರೆ ಹೋಗಿದ್ರು. ಆದ್ರೀಗ ಬಿಎಂಆರ್ಸಿಎಲ್ ಕೊಟ್ಟ ದರ ಏರಿಕೆ ಶಾಕ್ಗೆ ರಿಟರ್ನ್ ಸ್ವಂತ ಗಾಡಿ ಏರ್ತಿದ್ದಾರೆ. ನಮ್ಮ ಮೆಟ್ರೋ ಕಾಸಿದ್ದವರಿಗೆ ಅಷ್ಟೇನಾ? ಬಿಎಂಆರ್ಸಿಎಲ್ ವಿರುದ್ಧ ಹೆಚ್ಚಾಯ್ತು ಜನಾಕ್ರೋಶ.
45% ಟಿಕೆಟ್ ದರ ಹೆಚ್ಚಳ ಮಾಡಲಾಗಿದೆ ಎಂದು BMRCL ಹೇಳಿದೆ. ಆದರೆ ವಸೂಲಿ ಮಾಡುತ್ತಿರುವುದು ಅದಕ್ಕಿಂತ ಹೆಚ್ಚು. ಹೀಗಾಗಿ ಪ್ರಯಾಣಿಕರು ಆಕ್ರೋಶಗೊಂಡಿದ್ದಾರೆ. ದುಡ್ಡಿದ್ದವ್ರಿಗೆ ಪರವಾಗಿಲ್ಲ ಸರ್, ದೇ ಕ್ಯಾನ್ ಅಫೋರ್ಡ್, ಬಟ್ ಇದು ಎಲ್ಲರಿಗೂ ಅಂತ ಮಾಡಿರೋದಲ್ವಾ, ಲೈಕ್ ಫಾರ್ ಆಲ್ ಫ್ಯಾಮಿಲಿ ಕ್ಲಾಸಸ್. ಸೊ ಲೈಕ್ ಬಿಲೋ ಐ ಮೀನ್ ಎಕನಾಮಿಕ್ ಕ್ಲಾಸ್ ಅವ್ರಿಗೆಲ್ಲ ತುಂಬ ಕಷ್ಟ ಆಗ್ಬೋದು. ನೋಡೋಕೆ ಹೋದರೆ ಅವರವ್ರದ್ದು ಓನ್ ವೆಹಿಕಲ್ನ ಯೂಸ್ ಮಾಡ್ತಾರೆ, ಹಾಗೆ ಟ್ರಾಫಿಕ್ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಅನಿಸ್ತಿದೆ ಸರ್. ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆ ಲೆಕ್ಕ 45%ಗಿಂತ ಹೆಚ್ಚು ಅನ್ನೋದಕ್ಕೆ ಈ ದರ ಏರಿಕೆ ವ್ಯತ್ಯಾಸವೇ ಸಾಕ್ಷಿ. ಮೆಟ್ರೋ ದರ ದುಪ್ಪಟ್ಟಾಗಿದ್ದು ಜನರ ಜೇಬಿಗೆ ಕತ್ತರಿ ಬೀಳುತ್ತಿದೆ. ರಾಜಾಜಿನಗರದಿಂದ ಲಾಲ್ಬಾಗ್ಗೆ ಈ ಮೊದಲು 23 ರೂಪಾಯಿ 75 ಪೈಸೆ ದರವಿತ್ತು. ಆದ್ರೀಗ 50 ರೂಪಾಯಿ ಆಗಿದ್ದು 24 ರೂಪಾಯಿ 4 ಪೈಸೆ ಹೆಚ್ಚಾಗಿದೆ. ಲಾಲ್ಬಾಗ್ನಿಂದ ಕುವೆಂಪು ರೋಡ್ಗೆ ಮೊದಲು 23 ರೂಪಾಯಿ 75 ಪೈಸೆ ಇತ್ತು. ಇದೀಗ 40 ರೂಪಾಯಿ ಆಗಿದ್ದು 16 ರೂಪಾಯಿ 25 ಪೈಸೆ ಏರಿಕೆಯಾಗಿದೆ. ಕುವೆಂಪು ರೋಡ್ನಿಂದ ಜೆಪಿ ನಗರಕ್ಕೆ ಈ ಹಿಂದೆ 33 ರೂಪಾಯಿ 25 ಪೈಸೆ ದರವಿತ್ತು. ಹೊಸದಾಗಿ ಇದೀಗ 50 ರೂಪಾಯಿ ಆಗಿದ್ದು 16 ರೂಪಾಯಿ 75 ಪೈಸೆಗೆ ಏರಿಕೆಯಾಗಿದೆ. ಪೀಣ್ಯದಿಂದ ಸೆಂಟ್ರಲ್ ಕಾಲೇಜ್ಗೆ ಹಿಂದಿನ ದರ 29 ರೂಪಾಯಿ ಇತ್ತು. ಇಂದಿನ ದರ 60 ರೂಪಾಯಿ ಆಗಿದ್ದು 31 ರೂಪಾಯಿ ಹೆಚ್ಚಳವಾಗಿದೆ. ಮೈಸೂರು ರೋಡ್ನಿಂದ ಇಂದಿರಾನಗರಕ್ಕೆ ಮುಂಚೆ 38 ರೂಪಾಯಿ ಇತ್ತು. ಇದೀಗ ಹೊಸದಾಗಿ 70 ರೂಪಾಯಿ ಆಗಿದ್ದು ಬರೋಬ್ಬರಿ 32 ರೂಪಾಯಿ ದರ ಹೆಚ್ಚಳವಾಗಿದೆ. ಇನ್ನು ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಪ್ರಯಾಣದ ದರವನ್ನ ಕೇಂದ್ರ ಸರ್ಕಾರ ನೇಮಿಸುವ ಸಮಿತಿ ನಿಗದಿಪಡಿಸಿದೆ ಅಂತ ಹೇಳಿದ್ದಾರೆ. ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿ ಇಲ್ಲ ಅಂದಿದ್ದಾರೆ. ಮೆಟ್ರೋ ದರ ಏರಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಕಿಡಿ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಇಂದು ಸಂಸತ್ನಲ್ಲಿ ಈ ಬಗ್ಗೆ ಧ್ವನಿ ಎತ್ತಿದ್ರು. ಮೆಟ್ರೋ ದರ ಏರಿಕೆಯು ಬೆಂಗಳೂರಿನ ಮಧ್ಯಮ ವರ್ಗದ ಮೇಲೆ ಬೀರುತ್ತೆ, ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಮನವಿ ಮಾಡಿದ್ರು. Metro prices, the ticket prices of the Bengaluru Metro, and in some instances more than 100% rise in the metro ticket prices has been taken place. This has greatly impacted the middle class of Bengaluru city, who use metro as a means of transportation every single day to work and college education purposes. Is to immediately review the anomalies in the fare fixation committee report and rationalize the pricing of the ticket prices of Bengaluru Metro. ಮೆಟ್ರೋ ದರ ಏರಿಕೆ ಒಂದು ಕಡೆ ರಾಜಕೀಯ ಸಮರಕ್ಕೆ ಕಾರಣವಾದರೆ ಮತ್ತೊಂದು ಕಡೆ ಜನಸಾಮಾನ್ಯರ ಕೆಂಗಣ್ಣಿಗೆ ಗುರಿಯಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಳವಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 7 ಜನರ ಗ್ಯಾಂಗ್ ಒಂದು ಬೆಂಗಳೂರಿನ ಉದ್ಯಮಿಯೊಬ್ಬರಿಗೆ ಬರೋಬ್ಬರಿ 37,50,000 ರೂಪಾಯಿ ವಂಚನೆ ಮಾಡಿದ ಘಟನೆ. BMRCL ಮಾಡಿದ ದರ ಏರಿಕೆ ಲೆಕ್ಕವೇ ಜನರ ತಲೆ ಕೆಡಿಸಿದೆ. ಹೀಗಾಗಿ ಸಿಲಿಕಾನ್ ಸಿಟಿಯ ಮಂದಿ ಈಗ ಮೆಟ್ರೋ ಸಹವಾಸವೇ ಬೇಡ ಅಂತ ತಮ್ಮ ಸ್ವಂತ ವಾಹನವನ್ನು ಹತ್ತುತ್ತಿದ್ದಾರೆ. ಮಿಂಚಿನ ವೇಗದಲ್ಲಿ ಮುನ್ನುಗ್ಗುತ್ತಾನೆ, ಶರವೇಗದಲ್ಲಿ ಅಂದುಕೊಂಡ ಸ್ಥಳ ತಲುಪಿಸ್ತಾನೆ. ಟ್ರಾಫಿಕ್ ಸಾಗರದಿಂದ ಸುಸ್ತಾಗಿರುವ ಸಿಲಿಕಾನ್ ಸಿಟಿ ಮಂದಿ ವೇಗದೂತನ ಮೊರೆ ಹೋಗಿದ್ರು. ಆದ್ರೀಗ BMRCL